ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೆ ನಬದ್ಧೋ ನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮದ್ ಸುಮಧ್ವವಿಜಯ ಪಂಚಮ ಸರ್ಗದಲ್ಲಿ 52ನೇ ಶ್ಲೋಕ. ವಿದ್ಯೋರುದ್ಯುತಿ ಧೀರತಾರಕ ತಿರಸ್ಕಾರೇ ಪತಂಗಾಯಿತೋ ದುರ್ವಾದೀಭಕುತರ್ಕ ಕುಂಭದಲನೆ ಸಿಂಹಪ್ರಬರ್ಹಾಯಿತಃ ಲೋಲಾಲೋಕಕಲೋಕದೃಕ್ಕುಮುದಿನಿ ಸಂಹ್ಲಾದನೇರ್ಜಾಯಿತಃ ಸಂಸನ್ಮಂಡಲಮಂಡನಾಯಿತ ವಪುಸ್ವಾನಂದತೀರ್ಥೋ ಬಭೌ. ವಿದ್ಯೋರುದ್ಯುತಿ ಧೀರತಾರಕ ತಿರಸ್ಕಾರೇ ಪತಂಗಾಯಿತಃ ದುರ್ವಾದೀಭಕುತರ್ಕ ಕುಂಭದಲನೆ ಸಿಂಹಪ್ರಬರ್ಹಾಯಿತಃ ಲೋಲಾಲೋಕಕಲೋಕದೃಕ್ಕುಮುದಿನಿ ಸಂಹ್ಲಾದನೆ ಅಬ್ಜಾಯಿತಃ ಸಂಸನ್ ಮಂಡಲಮಂಡನಾಯಿತ ವಪುಃ ಆನಂದತೀರ್ಥಃ ಬಭೌ. ಅಂದ್ರೆ ಆಚಾರ್ಯರು ಪಯಸ್ವಿನಿ ತೀರದಲ್ಲಿ ಇದ್ದ ಒಂದು ದೇವಾಲಯದಲ್ಲಿ ಪ್ರವೇಶ ಮಾಡಿದರು. ಅಲ್ಲಿ ಪಂಡಿತರು ಪಾಮರರು ಎಲ್ಲರೂ ಇದ್ರು ಹಾಗೆ ಅಂತ ನಾವು ಹಿಂದೆ ನೋಡಿದ್ದೀವಿ. ಅದಾದ ಮೇಲೆ ವಿದ್ಯೇತಿ ವಿದ್ಯೋರುದ್ಯುತಿ ಉತ್ಕೃಷ್ಟ ಕಾಂತಿ ಯೇಷಾಂತೆ ಧೀರಾಃ ವಿದ್ವಾಂಸಃ ತೇವ ತಾರಕಾನಿ ತೇಷಾಂ ತಿರಸ್ಕಾರಃ ನಿರಾಕರಣಂ ತಸ್ಮಿನ್ ಧೀರಃ ಧೀಮಾನ್ ಲಬ್ಧವರ್ಣಃ ಇತಿ ಹಲಃ ಪತಂಗವತ್ ಸೂರ್ಯವತ್ ಆಚರತಿ ಇತಿ ಪತಂಗಾಯಿತಃ. ಉದ್ಯದಾದಿತ್ಯಃ ಯಥಾ ನಕ್ಷತ್ರಪ್ರಭಾಂ ನಾಶಯೇತ್ ಏವಂ ಶ್ರೀಮಧ್ವಾಪಿ ವಿದುಷಾಂ ವಿದ್ವತ್ತಾಂ ನಿರಾಕರೋತಿ ಇತಿ ಭಾವಃ. ಎಷ್ಟು ಚಂದ ಇದೆ ನೋಡಿ. ಕಾವ್ಯ ಅಂದ್ರೆ ಆ ಒಂದು ಉಪಮಾನ ಹೇಗೆ ಕೊಡ್ತಾರೆ ನೋಡಿ. ವಿದ್ಯೋರುದ್ಯುತಿ ಅಂದ್ರೆ ಉತ್ಕೃಷ್ಟವಾದ ಕಾಂತಿ ಉಳ್ಳದ್ದು ಯಾವುದು? ನಕ್ಷತ್ರಗಳು. ನಕ್ಷತ್ರಗಳು ಯಾವಾಗ ಕಾಂತಿಯುಕ್ತವಾಗಿದೆ? ರಾತ್ರಿ ಹೊತ್ತಿನಲ್ಲಿ. ಯಾವಾಗ ಸೂರ್ಯ ಬರ್ತಾನೆ ನಕ್ಷತ್ರಗಳು ಯಾವುದು ಹೊಳೆಯೋದಿಲ್ಲ ನೋಡಿ, ಇರೋದೇ ಕಾಣಿಸೋದಿಲ್ಲ. ಆ ಥರ ಆಚಾರ್ಯರು ಬರೋದಕ್ಕೆ ಪೂರ್ವದಲ್ಲಿ ಅಲ್ಲಿ ನಕ್ಷತ್ರಗಳಂತೆ ಅಲ್ಲಿದ್ದ ವಿದ್ವಾಂಸರು ಹೊಳಿತಾ ಇದ್ರು. ಆದರೆ ಯಾವಾಗ ಆಚಾರ್ಯರು ಬಂದ್ರು ಆಗ ವಿದ್ವಾಂಸರ ಪ್ರಭೆ ಅದು ಕುಂಠಿತವಾಯಿತು. ಅಂದ್ರೆ ಏನರ್ಥ? ಆಚಾರ್ಯರನ್ನ ವಾದದಲ್ಲಿ ಸೋಲಿಸ್ಲಿಕ್ಕೆ ಬಂದವರೆಲ್ಲ ಕೂಡ ನಿರಾಕರಿಸಲ್ಪಟ್ರು ಹಾಗೆ ಅಂತ. ಅಂದ್ರೆ ಆಚಾರ್ಯರ ವಿದ್ವತ್ತಿನ ಮುಂದೆ ಇವರ ವಿದ್ವತ್ತು ಏನೂ ಅಲ್ಲ ಅಂತ ಅವರಿಗೆ ಮನವರಿಕೆಯಾಯಿತು ಹಾಗೆ ಅಂತ. ಇದು ವಿದ್ವಾಂಸರು ಅಂದ್ರೆ ಒಳ್ಳೆಯವರೇ, ಅವರೇನು ದುಷ್ಟರು ಅಂತ ತಿಳಿಬಾರದು. ಯಾಕೆ ದುಷ್ಟರನ್ನ ಮುಂದೆ ಹೇಳಿಕ್ಕಿದ್ದಾರೆ. ಒಳ್ಳೆಯವರೇ, ಆದರೆ ನಕ್ಷತ್ರಗಳಂತೆ ಹೊಳಿತಾ ಇದ್ದವರು ಆಚಾರ್ಯರು ಬಂದ ಮೇಲೆ ಅವರ ಪ್ರಕಾಶ ಎಲ್ಲ ಮಂಕುಮಾಯ ಆಯಿತು ಅಂತ ಹೇಳ್ತಾರೆ ಅಷ್ಟೆ. ಅಂದ್ರೆ ಆಚಾರ್ಯರ ವಿದ್ವತ್ತು ಅಷ್ಟು ಶ್ರೇಷ್ಠವಾಗಿ ಇತ್ತು. ಅದನ್ನ ಕಂಪೇರ್ ಮಾಡಿದಾಗ ನಕ್ಷತ್ರದ ಬೆಳಕಲ್ಲಿ ಸೂರ್ಯನ ಬೆಳಕಲ್ಲಿ ಅಷ್ಟು ಅಂತರ ಇತ್ತು ಅಂತ ಆ ಒಂದು ದೃಷ್ಟಾಂತ ಇಟ್ಕೋಬೇಕು. ಇನ್ನು ಎರಡನೇ ಪಾದ. ದುರ್ವಾದೀಭ ಕುತರ್ಕ ಕುಂಭದಲನೆ ಸಿಂಹ ಪ್ರಬರ್ಹಾಯಿತಃ ದುರ್ವಾದಿನಃ ಏವ ಇಭಾಹ ಗಜಾಹ. ಈ ದುರ್ವಾದಿಗಳು ಯಾರು ಇರ್ತಾರೆ ನೋಡಿ, ಅವರು ಆನೆ ಇದ್ದ ಹಾಗೆ. ಅವರಿಗೆ ಆನೆಗೆ ಮದ ಜಲ ಸುರಿತಾ ಇರ್ತದಂತೆ, ತಲೆ ಮೇಲಿಂದ ನೀರು ಬರ್ತಾ ಇರ್ತದಂತೆ. ಅದೇ ತರ ದುರ್ವಾದಿಗಳಿಗೆ ಅಹಂಕಾರದ ಮದ ಇರುತ್ತದೆ. ನಾನೇ ದೊಡ್ಡವ ಹಾಗೆ ಅಂತ. ಅಂಥವರಿಗೆ ಭಗವತಃ ನಿರಾಕಾರತ್ವ ನಿರ್ಗುಣತ್ವಾದಿ ಸಾಧಕ ಕುತರ್ಕಾಖ್ಯ ಕುಂಭಸ್ಥಲಾನಿ ತೇಷಾಂ ದಲನೆ ವಿದಾರಣೆ ಸಿಂಹೇಶು ಪ್ರಬರ್ಹಃ ಶ್ರೇಷ್ಠಃ ತದ್ವದಾಚರತಿ ಇತಿ ತಾದೃಶಃ. ಈ ಆನೆ ಈ ಮದಜಲು ಸುರಿತಾ ಇದೆ ನೋಡಿ ಆನೆ. ಆ ಸಿಂಹ ಏನ್ ಮಾಡ್ತದೆ, ಆ ಆನೆ ತಲೆ ಮೇಲೆ ಕೂತು ಆ ಮದಜಲು ಸುರಿತಾ ಇರುವ ಪ್ರದೇಶವನ್ನೇ ಸೀಳಿ ಹಾಕ್ಬಿಡ್ತದಂತೆ. ಆನೆಗೆ ಅಷ್ಟು ಸಿಂಹಕ್ಕೆ ಅಷ್ಟು ಶಕ್ತಿ ಇದೆ. ಅದೇ ತರ ಈ ಆಚಾರ್ಯರು ಆ ದುರ್ವಾದಿಗಳು ಎನ್ನುವ ಮದಭರಿತ ಆನೆಗಳು ಇದ್ದಾರಲ್ಲ, ಅವ್ರೇನ್ ಹೇಳ್ತಾರೆ ಹಾಗೆಂದ್ರೆ ದೇವರು ನಿರ್ಗುಣ ನಿರಾಕಾರ, ದೇವರಲ್ಲಿ ಗುಣಗಳಿಲ್ಲ, ದೇವರಿಗೆ ಆಕಾರ ಇಲ್ಲ ಹಾಗೆ ಅಂತ
ಕುತರ್ಕದಿಂದ ಅದನ್ನ ಸಾಧನೆ ಮಾಡಿ ತಾವು ದೊಡ್ಡ ಪಂಡಿತರು ಅಂತ ಮದಭರಿತರಾಗಿ ಇರ್ತಾರೆ. ಅಂಥವರನ್ನ ಆ ಕುತರ್ಕಗಳನ್ನೆಲ್ಲ ನಿವಾರಣೆ ಮಾಡಿ ಅವರ ಅಹಂಕಾರವನ್ನೆಲ್ಲ ಖಂಡನೆ ಮಾಡಿ ಆ ಕುಂಭಸ್ಥಲವನ್ನ ಸೀಳುವ ಸಿಂಹದಂತೆ ಆಚಾರ್ಯರು ಶ್ರೇಷ್ಠರಾಗಿ ಇದ್ರು ಅಂತ ಅರ್ಥ. ಇದು ಇನ್ನೊಂದು ಉದಾಹರಣೆ. ಇನ್ನು ಮೂರನೇದು, ಲೋಕಾಲೋಕಕ ಲೋಕದೃಕ್ ಕುಮುದಿನಿ ಸಂಹ್ಲಾದನೆ ಅಬ್ಜಾಯಿತಃ ಲೋಲಃ ಚಂಚಲಃ ಸಂಭ್ರಾಂತಃ ವಾ ಆಲೋಕಃ ದರ್ಶನಂ ಯಸ್ಯೇವ ಲೋಲಾಲೋಕಕಃ ಸಹಚಾಸೌ ಲೋಕಃ ಜನಃ ತಸ್ಯ ದೃಗ್ಲೋಚನಂ ಸೇವ ಕುಮುದಿನ್ಯುತ್ಪಲಂ ತಸ್ಯಾಹ ಸಂಹ್ಲಾದನಂ ಸಂತೋಷೀಕರಣಂ ತಸ್ಮಿನ್ ನಬ್ಜವತ್ ಚಂದ್ರವದ್ ಆಚರತೀತಿ ಅಬ್ಜಾಯಿತಃ. ಇನ್ನು ಈ ಕುಮುದ ಪುಷ್ಪ, ಈ ಸಜ್ಜನರು ಅಂತ ಏನಿರ್ತಾರೆ ಅವರು ಲೋಲಾಲೋಕಕಃ ಅಂದ್ರೆ ಚಂಚಲವಾದ ಒಂದು ನೋಟವುಳ್ಳವರಾಗಿ, ಇಲ್ಲಿ ಹೇಗೆ ಅಲ್ಲಿ ಹೇಗೆ ಹಾಗೆ ಅಂತ ಒಂದು ಚಂಚಲವಾದ ನೋಟವುಳ್ಳವರಾಗಿ ಇರ್ತಾರೆ. ಅಂಥವರಿಗೆ ದೃಗ್ಲೋಚನಂ ಶೈವ ಕುಮುದಿನಿ ಉತ್ಫಲಂ ತಸ್ಯಾಹ ಸಂಹ್ಲಾದನ. ಹೇಗೆ ಒಂದು ಚಂದ್ರ ಬಂದಾಗ ಕುಮುದ ಪುಷ್ಪ ಸಂತೋಷವಾಗಿ ಅರಳುತ್ತದೆ, ಸಂತೋಷ ಪಡುತ್ತದೆ, ಅರಳುತ್ತದೆ. ಅದೇ ತರ ಈ ಆಚಾರ್ಯರು ಎನ್ನುವ ಈ ಚಂದ್ರನನ್ನು ನೋಡಿ ಸಜ್ಜನರೆಲ್ಲ ಕುಮುದ ಪುಷ್ಪದಂತೆ ಆಹ್ಲಾದ ಉಳ್ಳವರಾದರು, ಸಂತೋಷ ಉಳ್ಳವರಾದರು ಅಂತ ಅರ್ಥ. ಮತ್ತು ಸಂಸನ್ಮಂಡಲ ಮಂಡನಾಯಿತ ವಪುಃ ಸ್ವಾನಂದ ತೀರ್ಥೋ ಭವೋ. ಸಂಸನ್ಮಂಡಲಸ್ಯ ಸಂಸನ್ಮಂಡಲ ಸಭಾಮಂಡಲ ಮಂಡನವದ್ ಅಲಂಕಾರವದ್ ಆಚರತೀತಿ ಮಂಡನಾಯಿತಂ ವಪುಃ ದೇಹ. ಆ ಒಂದು ಸಭೆಗೆ ಅಲಂಕಾರದಂತೆ ಇದ್ದವರು, ಮಂಡನಾಯಿತಂ ವಪುಃ. ನಾವು ಹೇಳ್ತೀವಿ ನೋಡಿ, ದೇವತಾ ಮಂಡಲ ಅಖಂಡ ಮಂಡನಂ ಅಂತ ಹೇಳ್ತೀವಿ ನೋಡಿ. ಸಂಸನ್ಮಂಡಲದಲ್ಲಿ ಮಂಡನ ಅಂದ್ರೆ ಅಲಂಕಾರಪ್ರಾಯರಾಗಿ ಇದ್ರು ಅಂತ ಶರೀರವುಳ್ಳವರಾದ ಶ್ರೀಮದ್ ಆನಂದ ತೀರ್ಥರು ಬಭೌ ಭಾದೀಪ್ತೌ ಪ್ರಕಾಶಮಾನರಾಗಿ ಇದ್ರು ಅಂತ ಆ ಸಭೆಯಲ್ಲಿ ಪ್ರಕಾಶಮಾನರಾಗಿ ಇದ್ರು. ವಿದ್ಯೋರುದ್ಯುದಿಧೀರ ತಾರಕ ತಿರಸ್ಕಾರೇ ಪತಂಗಾಯಿತೋ ದುರ್ವಾದೀಭ ಕುತರ್ಕ ಕುಂಭದಲನೆ ಸಿಂಹ ಪ್ರಬರ್ಹಾಯಿತಃ ಲೋಲಾಲೋಕಕಲೋಕ ದೃಕ್ಕುಮುದಿನಿ ಸಂಹ್ಲಾದನೇಬ್ಜಾಯಿತಃ ಸಂಸನ್ಮಂಡಲ ಮಂಡನಾಯಿತ ವಪುಃ ಸ್ವಾನಂದ ತೀರ್ಥೋ ಬಭೌ. ಇಲ್ಲಿಗೆ ಶ್ರೀಮದ್ ಕವಿಕುಲ ಶ್ರೀಮನ್ನಾರಾಯಣ ಪಂಡಿತಾಚಾರ್ಯ ವಿರಚಿತ ಶ್ರೀಮದ್ ಸುಮಧ್ವವಿಜಯ ಮಹಾಕಾವ್ಯ ಆನಂದಾಂಕೆ ಪಂಚಮ ಸರ್ಗ. ಶ್ರಾವಣ ಮಾಸದಲ್ಲಿ 5 ಸರ್ಗಗಳನ್ನ ಶ್ರವಣ ಮಾಡಿದ್ದೇವೆ. ಅದೆಲ್ಲ ನಮ್ಮ ಗುರುಗಳ ಅಂತರ್ಯಾಮಿಯಾದ ಶ್ರೀಮಧ್ವಾಂತರ್ಗತ ಶ್ರೀ ವೇಣುಗೋಪಾಲ ಕೃಷ್ಣನಿಗೆ ಸಮರ್ಪಿಸೋಣ ಅಂತ ಶ್ರೀಮಧ್ವಾಂತರ್ಗತ ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.